ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವೊಂದಷ್ಟು ಗೊಂದಲಗಳಿಗೆ ಇತಿಶ್ರೀಯನ್ನ ಆಡಿದ್ದಾರೆ. ಹೈಕಮಾಂಡ್ ಅವರನ್ನ ಭೇಟಿಯಾದಂತ ತದನಂತರ ಈ ರೀತಿಯಾದಂತಹ ಗೊಂದಲಗಳಿಗೆ ಇತಿಶ್ರೀಯನ್ನ ಆಡಿರುವಂತದ್ದು. ಇನ್ನು ಸಿದ್ದರಾಮಯ್ಯ ಮತ್ತೆ ಫುಲ್ ಟರ್ಮ್ ಸಿಎಂ ಬ್ರಹ್ಮಾಸ್ತ್ರವನ್ನ ಇದೀಗ ಹೂಡಿದ್ದಾರೆ. ಕುತೂಹಲವನ್ನ ಮೂಡಿಸಿದೆ ಖರ್ಗೆ ಸಿದ್ದು ಮಾತುಕತೆ ಇದೀಗ. ಸಿದ್ದರಾಮಯ್ಯ ಮತ್ತೆ ಫುಲ್ ಟರ್ಮ್ ಸಿಎಂ ಬ್ರಹ್ಮಾಸ್ತ್ರವನ್ನ ಇದೀಗ ಪ್ರಯೋಗ ಮಾಡಿರುವಂತದ್ದು ಕುತೂಹಲವನ್ನ ಮೂಡಿಸಿದೆ. ಸಿದ್ದರಾಮಯ್ಯ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ರಹಸ್ಯ ಮಾತುಕತೆ ಕುತೂಹಲವನ್ನ ಮೂಡಿಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೌನವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿರುವಂತದ್ದು. ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಪ್ರತ್ಯೇಕವಾಗಿ ಹೈಕಮಾಂಡ್ ಅವರನ್ನ ಭೇಟಿಯಾಗಿದ್ರು. ಈ ಒಂದು ಪ್ರತ್ಯೇಕ ಭೇಟಿ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನ ಎಬ್ಬಿಸಿತ್ತು. ಈ ನಿಟ್ಟಿನಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅದಾದ ನಂತರ ಎಐಸಿಸಿ ಅಧ್ಯಕ್ಷ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ತಡರಾತ್ರಿ ಭೇಟಿ ಮಾಡಿದ್ರು. ಭೇಟಿ ಆದ ನಂತರ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಫುಲ್ ಟರ್ಮ್ ಇನ್ನು 4 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವ ಮಾತನ್ನ ಆಡಿದ್ದಾರೆ. ಈಗಾಗಲೇ 2.5 ವರ್ಷ ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ. ಈ ನಿಟ್ಟಿನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಎಲ್ಲಾ ರೀತಿಯಲ್ಲೂ ಕೂಡ ಬಹಿರಂಗವಾದ ಚರ್ಚೆಗೆ ಆಹ್ವಾನವನ್ನ ನೀಡಿತ್ತು. ಇದೀಗ ಎಲ್ಲಾ ಚರ್ಚೆಗೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಮುಂದಕ್ಕೆ ಇನ್ನು 2.5 ವರ್ಷ 4 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಇದೀಗ ಹೇಳಿದ್ದಾರೆ. ಇನ್ನು ಮೌನವಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆ ಕೂಡ ಎಐಸಿಸಿ ಅಧ್ಯಕ್ಷ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಮೊನ್ನೆ ನಡೆದಂತ ಏನು ದೆಹಲಿಗೆ ಪ್ರವಾಸವನ್ನ ಮಾಡಿದ್ರು. ಅದಾದ ನಂತರ ನಿನ್ನೆ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ಅಲ್ಲಿ ಇಬ್ರು ಕೂಡ ತಮ್ಮ ತಮ್ಮ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಿಕ್ಕೋಸ್ಕರ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ತನಗೆ ಯಾಕೋ ಸಿಎಂ ಪಟ್ಟ ಬೇಕು ಅನ್ನುವ ಹಲವು ವಾದಗಳನ್ನ ಕೂಡ ಹೈಕಮಾಂಡ್ ಮುಂದೆ ಮಂಡನೆ ಮಾಡಿದ್ರು. ಇದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಂಡನೆಯನ್ನ ಮಾಡಿದ್ರು. ಅದಾದ ನಂತರ ಎಲ್ಲವನ್ನ ಆಲಿಸಿದಂತಹ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯ ಇನ್ನು ಮುಂದಕ್ಕೆ ನಾನೇ ಸಿಎಂ ಆಗಿರ್ತೀನಿ ಅನ್ನುವ ಮಾತನ್ನ ಆಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯಗೆ ಇರುವ ಆಯ್ಕೆಗಳೇನು ಅನ್ನೋದನ್ನ ನೋಡೋದಾದ್ರೆ ನಾವು ಸದ್ಯಕ್ಕೆ ಬಿಹಾರ ಚುನಾವಣೆ ಅಸ್ತ್ರ ಪ್ರಯೋಗಿಸುವುದು, ಅಹಿಂದ ಕಾರ್ಡ್ ಪ್ಲೇ, ಇನ್ನು ಮುಂದೆ ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ ಎಂಬ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ. ಇನ್ನು ಪವರ್ ಶೇರ್ ನಿಜವೇ ಆಗಿದ್ರೆ ಲಾಸ್ಟ್ ಚಾನ್ಸ್ಗೆ ರಾಹುಲ್ ಗಾಂಧಿ ಸೇರಿ ಹೈಕಮಾಂಡ್ ಮನವೊಲಿಸಬಹುದು ಅಂತ ಇದೀಗ ಹೇಳಿರುವಂತದ್ದು. ಸಿದ್ದು ಹೇಳಿಕೆಗೆ ಕಾರಣವೇನು ಅಂತ ನೋಡೋದಾದ್ರೆ ನಾವು ಈ ಎಲ್ಲಾ ಕಾರಣಗಳನ್ನ ಕೂಡ ಗಮನಿಸಬಹುದು. ಇನ್ನು ಪವರ್ ಶೇರ್ ವಿಚಾರ ಬಂದಾಗ ಶಾಸಕರ ಬೆಂಬಲ ನೋಡಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನೀವೇ ಹೇಳಿದಂತೆ ನಾನು ಕೇಳ್ತೀನಿ ಅಂತ ಎಕ್ಸಿಟ್ ಪಡೆಯಬಹುದು ಅಂತ ಹೇಳಿದ್ದಾರೆ. ಇದೀಗ ಸಿದ್ದು ಹೇಳಿಕೆಗೆ ಈ ರೀತಿಯಾದಂತಹ ಕಾರಣಗಳನ್ನ ನಾವು ನೋಡಬಹುದಾಗಿದೆ. ಇದೀಗ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನು ಅಂತ ನೋಡೋದಾದ್ರೆ ಬಿಹಾರ ಚುನಾವಣೆ ಮುಗಿಯುವ ತನಕ ಮೌನವಾಗಿ ಇರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದಾದ ನಂತರ ನವೆಂಬರ್ ಅಂತ್ಯ ಇನ್ನು ಡಿಸೆಂಬರ್ ಮೊದಲ ವಾರದಲ್ಲಿ ಪವರ್ ಶೇರ್ ಪ್ರಸ್ತಾಪಿಸಬಹುದು ಅನ್ನುವ ನಡೆಯನ್ನ ಕೂಡ ಇವರು ಇಟ್ಕೊಂಡಿರುವಂತದ್ದು. ಅಲ್ಲಿ ತನಕ ಸಿದ್ದರಾಮಯ್ಯ ಹೇಳಿಕೆಗೆ ಬೆಂಬಲಿಸಿ ನೋ ಅದರ್ ಆಪ್ಷನ್ ಅಂತ ಸುಮ್ಮನಿರೋದು, ಈ ರೀತಿಯಾದಂತಹ ಕ್ರಮವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ತೆಗೆದುಕೊಂಡಿದ್ದಾರೆ. ಇನ್ನು ಸೋನಿಯಾ ಪ್ರಿಯಾಂಕಾ ಗಾಂಧಿ ಮೊರೆ ಹೋಗುವುದು ಇದನ್ನು ಕೂಡ ಅವರು ಯೋಚನೆ ಮಾಡಿದ್ದಾರೆ. ಇದೀಗ ಶಾಸಕರ ಆಯ್ಕೆ ಏಕೆ ಹೈಕಮಾಂಡ್ ತೀರ್ಮಾನ ಓಕೆ ಎಂದು ಪಟ್ಟು ಹಿಡಿದಿದ್ದಾರೆ. ಇಡುವ ಯೋಚನೆ ಕೂಡ ಇವರಿಗೆ ಇರುವಂತದ್ದು.
ಇಬ್ಬರು ಕೂಡ ತಮ್ಮ ತಮ್ಮ ನಡೆ ಬಗ್ಗೆ ಇದೀಗ ಹಲವು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಈಗಾಗಲೇ ಮುಂದಕ್ಕೆ ಡಿಸೆಂಬರ್ ಮೊದಲ ವಾರದವರೆಗೂ ಕೂಡ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲ್ಲ, ನೋ ಆಪ್ಷನ್, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನಾನು ಬದ್ಧನಾಗಿರ್ತೇನೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ನಡೆಯನ್ನ